ಸ್ಟವ್ ಮೇಲೆ ಒಂದು ಬಾಣಲಿ ಇಡ್ತಾ ಇದ್ದೀನಿ. ಬಾಣಲಿಗೆ 1 ಬೌಲ್ ಅಷ್ಟು ರವೆ ಹಾಕೊಂತಾ ಇದ್ದೀನಿ. ರವೆನ ಸಿಮ್ಮಿಗೆ ಇಟ್ಕೊಂಡು ಹುರ್ಕೋಬೇಕು. ಈ ಕಲರ್ ಬರೋ ತನಕ ಹುರಿಬೇಕು. ನೋಡಿ, ಹುರಿದೇ ಇರೋ ರವೆ ಮಧ್ಯೆ ಇಟ್ಟಿದ್ದೀನಿ. ಹೌದಾ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ. ಮತ್ತೆ ಬಾಣಲಿ ಇಟ್ಕೊಂಡು ಅದಕ್ಕೆ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕೊಂಡಿದ್ದೀನಿ. ಹಾಗೆ ಒಂದ್ ಸ್ವಲ್ಪ ಜೀರಿಗೆ ಹಾಕೊಂತಾ ಇದ್ದೀನಿ. ಈಗ ಉದ್ದಿನ ಬೇಳೆ ಹಾಕೊಂತಾ ಇದ್ದೀನಿ 1 ಸ್ಪೂನ್ ಅಷ್ಟು. 3 ಚೆನ್ನಾಗಿ ಫ್ರೈ ಆಗ್ಬೇಕು. ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಹೌದಾ, ಒಂದ್ 5 ರಿಂದ 6 ಹಸಿಮೆಣಸಿನಕಾಯಿ, ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪು. ಇದನ್ನು ಅಷ್ಟೇ ಒಗ್ಗರಣೆಯಲ್ಲಿ ಫ್ರೈ ಆದ್ಮೇಲೆ ಅರ್ಧ ಬೌಲ್ ಅಷ್ಟು ಹಿಚುಕಿದ ಅವರೇ ಬೇಳೆ ಅದನ್ನು ಹಾಕೊಂಡಿದ್ದೀನಿ. 3 ಬೌಲ್ ಅಷ್ಟು ನೀರ್ ಹಾಕೊಂತಾ ಇದ್ದೀನಿ. 1 ಬೌಲ್ ರವೆಗೆ 3 ಬೌಲ್ ಅಷ್ಟು ನೀರ್ ಹಾಕೊಂಡು ಅದಕ್ಕೆ ಬೇಕಾಗುವಷ್ಟು ಉಪ್ಪು ಹಾಕೊಂಡು ಕುದಿಯಕ್ ಬಿಟ್ಬಿಡ್ಬೇಕು. ಈಗ 1 ರಿಂದ 2 ನಿಮಿಷ ಚೆನ್ನಾಗಿ ಕುದಿಬೇಕು. ಈ ಟೈಮಲ್ಲಿ 1 ಬೌಲ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ, ತಾಜಾ ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದ್ದ ಮೇಲೆ ಹುರಿದಿಟ್ಟಿರೋ ರವೆನ ಹಾಕೊಂತ 5 ರಿಂದ 6 ನಿಮಿಷ ಕೈ ಆಡ್ಕೊಳ್ಳಿ. ಈ ತರ ಕನ್ಸಿಸ್ಟೆನ್ಸಿ ಬರ್ಬೇಕು ನೋಡಿ. ತಳ ಬಿಡ್ತಾ ಇದೆ. ಈಗ ಗ್ಯಾಸ್ ಆಫ್ ಮಾಡಿ 5 ನಿಮಿಷ ಹರಳಕ್ಕೆ ಬಿಟ್ಬಿಡ್ಬೇಕು. 5 ನಿಮಿಷ ಆಯ್ತು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಿಮಗೆ ಯಾವ ಸೈಜ್ ಬೇಕೋ ಅದನ್ನ ಬಿಲ್ಲೆಗಳಾಗಿ ಮಾಡ್ಕೋಬಹುದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸಿಗೆ, ಡಿನ್ನರ್ಗೆ, ಸ್ನ್ಯಾಕ್ಸ್ ಆಗಿ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ವಾ ಬಿಲ್ಗಡಬೆ ಮಾಡುವ ವಿಧಾನ. ನಾನು ಹಾಕಿರೋ ಮೆಜರ್ಮೆಂಟ್ ಅಲ್ಲಿ 13 ಕಡುಬು ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ಪೇಜ್ ಅನ್ನ ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.